ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಮುರಳಿ ತಾತನ ಮನೆಗೆ ಬರ್ತಾ ಇರ್ತಾನೆ. ಬರ್ತಾ ಇರಬೇಕಾದ್ರೆ ಸೆಕ್ಯೂರಿಟಿ, ಯಾರು ಸರ್ ನೀವು ಹೊರಗಡೆ ಇರಿ ಅಂತ ಅಂದಾಗ, ಏನು ಹೊಸ್ಬನ ನೀನು, ಈ ಮನೆ ಹಳಿಯ ಕಣೋ ನಾನು, ಸೆಲ್ಯೂಟ್ ಹೊಡಿ ಅಂತ ಅಂದಾಗ, ಈ ಕಡೆ ಸೆಕ್ಯೂರಿಟಿ ಅವರು ಸೆಲ್ಯೂಟ್ ಹೊಡಿತಿರ್ಬೇಕಾದ್ರೆ, ಇದು ಇದು ಈ ಮರ್ಯಾದೆನೇ ಇಟ್ಕೋಬೇಕು, ನಾನು ಅಂದರೆ ಏನು ಕಮ್ಮಿ ಅಂತ ಅಂದ್ಕೊಂಡಿದ್ಯಾ ಅಂತ ಮನೆಯೊಳಗಡೆ ಬರ್ತಾ ಇರ್ತಾನೆ. ಹಾಗೆ ಬಂದ ತಕ್ಷಣ, ಮಾವ ಮಾವ ನಿಮ್ಮ ಹಳ್ಳಿ ದೇವರು ಬಂದಿದ್ದೀನಿ ಬನ್ನಿ ಹೊರಗಡೆ ಅಂತ ಕೂಗಾಡ್ತಾ ಇರಬೇಕಾದ್ರೆ ಪಾರಿಜಾತ ಮತ್ತು ಜ್ಯೋತಿಕಾ ಹೊರಗಡೆ ಬರ್ತಾರೆ. ಹಾಗೆ ಗೋಲ್ಡಿ, ಏನು ಗೋಲ್ಡಿ ಇವ್ರಿಗೇನಾಯ್ತು ಬೆಳಬೆಳಗ್ಗೆನೇ ಈ ಮುರಳಿ ಇಲ್ಲಿ ಒಕ್ಕರಿಸ್ಕೊಂಡಿದ್ದಾನಲ್ಲ ಅಂತ ಪಾರಿಜಾತ ಕೇಳ್ತಿರ್ಬೇಕಾದ್ರೆ, ನನಗೇನು ಗೊತ್ತು ಗ್ರಾನಿ, ನಿಮಗೇನು ಗೊತ್ತು, ಅಷ್ಟೇ ನನಗೆ ಗೊತ್ತಿರೋದು ಅಂತ ಅಂದಾಗ, ಏನಮ್ಮ ಜ್ಯೋತಿಕಾ ನನ್ನನ್ನು ಈ ರೀತಿ ನೋಡ್ತಿದ್ಯಾ, ನಿಮ್ಮ ತಾತನ ಕರಿ ಅಂದರೆ ನಮ್ಮ ಮಾವನ ಕರಿ, ಅಳಿದೇವರು ಬಂದಿದ್ದಾರೆ ಅಂತ ಕರಿ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ತಾತ ಕೋಪ ಮಾಡ್ಕೊಂಡು ಬಂದೇ ಬಿಡ್ತಾರೆ. ಏನು ನಾಚಿಕೆ ಇಲ್ವ ಇಲ್ಲಿವರೆಗೂ ಬಂದಿದೆಯಲ್ಲ ಅಂತ ಅಂದಾಗ, ಏನು ಮಾವ ನೆನಪಿಸ್ಕೊಂಡ ತಕ್ಷಣ ಬಂದ್ರಿ, ನಿಮಗೆ 100 ವರ್ಷ ಆಯಸ್ಸು, ನನಗೇನಕ್ಕೆ ನಾಚಿಕೆ, ಅಷ್ಟಕ್ಕೂ ನಾನು ನಿಮ್ಮ ಮಗಳ ಗಂಡ, ಅದು ತಪ್ಪಲ್ವಲ್ಲ, ಹಾಗೆ ನಿಮ್ಮ ಮಗಳ ಗಂಡ ಅನ್ನೋದು ಎಷ್ಟು ಸತ್ಯ ನಿಮಗೆ ಗೊತ್ತಲ್ವ ಅಂತ ಕ್ವಶನ್ ಮಾಡ್ತಾ ಇರ್ತಾನೆ. ಹಾಗೆ ತಾತ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದೀಯಾ, ಯಾವತ್ತೋ ಆ ವಿಷಯ ನಮಗೆ ಗೊತ್ತಾಯಿತು, ಆವತ್ತೇ ನಿನ್ನ ಬಿಟ್ಟಾಕಿದ್ದೀವಿ, ಈ ಮನೆಗೆ ನಿನಗೂ ಸಂಬಂಧ ಇಲ್ಲ, ಹೊರಟೋಗು ಅಂತ ಅನ್ಬೇಕಾದ್ರೆ ಮುರಳಿ ಮಾತ್ರ ನಗಾಡ್ಕೊಂಡು, ಏನು ಮಾವ ಈ ರೀತಿ ಹೇಳ್ತಾ ಇದ್ದೀರಾ, ತಪ್ಪು ಯಾರು ಮಾಡಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ, ಏನು ಇವಾಗ ನಾನು ತಪ್ಪು ಮಾಡಿದ್ದೀನಿ, ಏಕೆ ನಿಮ್ಮ ಮೊಮ್ಮಗ ತಪ್ಪು ಮಾಡಿಲ್ವಾ, ಅವನನ್ನು ಮತ್ತು ಮನೆಯೊಳಗಡೆ ಸೇರಿಸ್ಕೊಂಡಿದ್ದೀರಾ ಅಂದಮೇಲೆ ನನ್ನನ್ನು ಸೇರಿಸ್ಕೊಳ್ಳಿ, ನನಗೆ ಅದೆಲ್ಲ ಗೊತ್ತಿಲ್ಲ, ಇವತ್ತು ಮನೆಯೊಳಗೆ ನೀವು ನನ್ನನ್ನು ಸೇರಿಸ್ಕೊಳ್ಳೇಬೇಕು ಅಂತ ಮುರಳಿ ಹೇಳ್ತಾ ಇದ್ರೆ ತಾತನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಈ ಕಡೆ ಜ್ಯೋತಿಕನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ನನ್ನ ಮಗ ತಪ್ಪು ಮಾಡಿದಾನೆ ಅಂತ ಗೊತ್ತಿದ್ರು ಸಹ ಅವನನ್ನು ಅಮ್ಮನೊಳಗಡೆ ಬಿಟ್ಕೊಂಡ್ರಿ, ಅದನ್ನೆಲ್ಲ ಬಿಟ್ಟಾಕಿ ಮಾವ, ಆ ಶಾರದಾ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾಳೆ, ಅವಳನ್ನ ಯಾವತ್ತೂ ಸಹ ಈ ಮನೆಗೆ ಸೇರಿಸ್ಕೊಳ್ಳಲ್ಲ ಅಂತ ಉಗ್ರ ನರಸಿಂಹನ ಥರ ರೂಪ ತಾಳ್ತಾ ಇದ್ರಿ, ಅಂಥವಳನ್ನ ಇವತ್ತು ಮನೆಗೆ ಸೇರಿಸ್ಕೊಂಡಿದ್ದೀರಲ್ಲ ಅಂದಮೇಲೆ ನನ್ನ ಯಾಕೆ ಸೇರಿಸ್ಕೊಳ್ಳಲ್ಲ ಅಂತ ಅಂದಾಗ ತಾತ ಏನು ಮಾತಾಡದೆ ಸೈಲೆಂಟಾಗಿ ನಿಂತ್ಕೊಬಿಡ್ತಾರೆ. ಹಾಗೆ ತಾತ ಕೋಪ ಮಾಡಿಕೊಂಡು, ಇಲ್ಲಿಂದ ಹೊರಟೋಗ್ತೀಯೇ ಇಲ್ವೋ, ನಾಚಿಕೆ ಇಲ್ವೋ ಅಂತ ಬೈತಿರ್ಬೇಕಾದ್ರೆ, ಏನು ಬೇಕಾದರೂ ಬೈಕೊಳ್ಳಿ, ನಾನಂತೂ ಹೋಗಲ್ಲ, ಅಲ್ಲ ಅಷ್ಟಕ್ಕೂ ನಿಮ್ಮ ಮಗಳ ಕಣ್ಣಲ್ಲಿ ಯಾವತ್ತಾರು ನಾನು ನೀರು ಹಾಕ್ಸಿದ್ದೀನ, ಹುಡ್ಸಿರೋ ಮಗ ಚೆನ್ನಾಗಿರಲಿ ಅಂತ ಸುತ್ತಲೂ ದೇವ್ರಿಗೆಲ್ಲ ಕೈ ಮುಗಿತಾ ಇದ್ದೀನಿ, ಇಂಥ ಒಳ್ಳೆ ಅಳಿಯನ ನೀವು ಮಿಸ್ ಮಾಡ್ಕೋತಿದ್ದೀರಲ್ಲ ಮಾವ, ಇವಾಗೇನು ನೀವು ಮನೆ ಒಳಗಡೆ ಸೇರಿಸ್ಕೋತಾರೆ ಇಲ್ವೋ, ಸೇರಿಸ್ಕೊಳ್ಳಲ್ಲ ಅಂದರೆ ಎಲ್ಲ ಕೂತ್ಕೊಂಡು ಧರಣಿ ಮಾಡ್ತೀನಿ ಅಂತ ತಾತನಿಗೆ ಸಿಕ್ಕಾಬಟ್ಟೆ ಮುರಳಿ ಕೋಪ ಹೊರಿಸ್ತಾ ಇರ್ತಾನೆ. ಹಾಗೆ ತಾತ ಅಚ್ಚೆ ನನ್ನ ಕರ್ಮ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಏನು ಮಾವ ಏನು ಯೋಚನೆ ಮಾಡ್ತಾ ಇದ್ದೀರಾ, ರಾಹುಕಾಲ ಮೀರೋಕ್ಕೂ ಮುಂಚೆ ಆರತಿ ತಗೊಬನ್ನಿ, ಬಲಗಾಲಿಟ್ಟು ಒಳಗಡೆ ಬರ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ಯೋಚನೆ ಮಾಡ್ತಾ ಇರ್ತಾನೆ. ಮಾವ ಪ್ಲೀಸ್ ಪ್ಲೀಸ್ ಅಂತ ಅನ್ಬೇಕಾದ್ರೆ, ಅಪ್ಪ ದೇವರೇ, ಇನ್ನೂ ಈ ಮನೆ ಒಳಗಡೆ ಎಂತೆಂಥವ್ರನ್ನ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ, ನನಗಂತೂ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು, ನೋಡು ನೀನು ಈ ಮನೆಯೊಳಗಡೆ ಬರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ, ಆದರೂ ಸಹ ನಿನಗೊಂದು ಅವಕಾಶ ಕೊಡ್ತೀನಿ ಅಂತ ಅಂದಾಗ ಇವನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ನಂದೊಂದು ಕಂಡೀಷನ್ ಅಂತ ಅಂದಾಗ, ಏನು ಕಂಡೀಷನ್ ಹೇಳಿ ಮಾವ ಅಂತ ಅಂದಾಗ, ನನ್ನ ಮಗಳು ಒಪ್ಕೊಂಡ್ರೆ ಮಾತ್ರ ಈ ಮನೆಯೊಳಗೆ ನಿನ್ನನ್ನು ಬಿಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಮುರಳಿ ಸಿಕ್ಕಾಬಟ್ಟೆ ನಗಾಡ್ತಾ ಇರ್ತಾನೆ. ಅಷ್ಟೇ ತಾನೇ, ಅದು ನನ್ನ ಹೆಂಡ್ತಿ, ಖಂಡಿತ ನನ್ನನ್ನು ಒಪ್ಕೋತಾಳೆ, ನೋಡ್ತಾ ಇರಬೇಕಾದ್ರೆ ಅವಳಿಗೆ ನನ್ನನ್ನು ಬಿಟ್ಟಿರೋಕ್ಕಾಗಲ್ಲ, ಕರೀರಿ ಬೇಕಾದ್ರೆ ವಿಮಲನ್ನ, ಒಪ್ಕೊಂಡೇ ಒಪ್ಕೋತಾಳೆ ಅಂತ ಅನ್ಬೇಕಾದ್ರೆ ವಿಮಲ ಬಂದೇ ಬಿಡ್ತಾಳೆ. ವಿಮಲನ್ನ ನೋಡಿ ಪಾರಿಜಾತ ಆಡ್ಕೋತಾ ಇರ್ತಾಳೆ, ನೋಡಮ್ಮ ನೋಡು ನಿನ್ನ ಗಂಡ ಬಂದಿದ್ದಾನೆ, ನೀವೆಲ್ಲ ಮನೆಯೊಳಗಡೆ ಬಂದಿದ್ದೀರಲ್ಲ ಅದಕ್ಕೆ ನನ್ನನ್ನು ಸೇರಿಸ್ಕೊಡಿ ಅಂತ ಬಂದಿದ್ದಾನೆ, ಈಗ ನೀನು ಒಪ್ಪಿಗೆ ಕೊಟ್ಟರೆ ಮಾತ್ರ ನಿಮ್ಮಪ್ಪ ಅವನನ್ನು ಒಳಗಡೆ ಕರ್ಕೋತಾರಂತೆ, ಏನು ಹೇಳ್ತೀಯ ಅಂತ ಅಂದಾಗ ನಾನೆಲ್ಲ ಕೇಳಿಸ್ಕೊಂಡೆ ಚಿಕ್ಕಮ್ಮ ಅಂತ ಹೇಳ್ತಾ ಇದ್ರೆ ಮುರಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ವೈದೇಹಿ ಮುರಳಿ ಹತ್ರ ಬಂದುಬಿಟ್ಟು, ನನಗೆ ಒಪ್ಪಿಗೆ ಇದೆಯಪ್ಪ ಇವ್ರ ಮನೆ ಒಳಗಡೆ ಬರೋಕ್ಕೆ ಅಂತ ಅಂದಾಗ ತಾತನಿಗೆ ಶಾಕ್ ಆಗ್ತಾ ಇದ್ದರೆ ಮುರಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಆದರೆ ನಂದೊಂದು ಮಾತು, ಇವರು ಡೈರೆಕ್ಟಾಗಿ ವೈದೇಹಿ ಹತ್ರ ಹೋಗಿ, ನನಗೂ ನಿನಗೂ ಸಂಬಂಧ ಇಲ್ಲ, ಇನ್ಮೇಲೆ ನಾನು ವಿಮಲನ ಜೊತೆ ವಿಮಲನ ಗಂಡನಾಗಿ ಮಾತ್ರ ಇರ್ತೀನಿ ಅಂತ ಹೇಳಿ ಅವಳು ಒಪ್ಪಿಗೆ ತೊಗೊಂಡು ಬಂದರೆ ಮಾತ್ರ ಈ ಮನೆಯೊಳಗೆ ನಾನು ಖಂಡಿತ ಸೇರಿಸ್ಕೊತೀನಿ ಅಂತ ಅಂದಾಗ ಅವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಈ ಮುರಳಿ ನಾಟಕ ಮಾಡಿಕೊಂಡು, ನೀನು ನನ್ನನ್ನು ಒಪ್ಕೋತೀಯ ಅಂತ ನಾನು ಇಲ್ಲಿವರೆಗೂ ಬಂದೆ, ಯಾರು ಕೈ ಬಿಟ್ಟರು ನೀನು ಬಿಡಲ್ಲ ಅಂತ ಅಂದ್ಕೊಂಡೆ, ಹಾಗೆ ಈ ಮಾತನ್ನು ನಡ್ಸೋಕ್ಕೊಡೋಕ್ಕಾಗಲ್ಲ ಅಂತ ನೀವು ತುಂಬ ಚೆನ್ನಾಗಿ ಗೊತ್ತಿದ್ರು, ಈ ರೀತಿ ಕೇಳ್ತಿದ್ದೀಯಲ್ಲ ಅಂತ ಅನ್ಬೇಕಾದ್ರೆ, ನೋಡಿ ಇವರೇ ಇಷ್ಟು ದಿನ ನನ್ನ ಜೊತೆ ಗಂಡನಾಗಿ ಇದ್ರಿ, ಆದರೆ ವೈದೇಹಿ ಜೊತೆ ಕಳ್ಳ ಸಂಬಂಧನ ಇಟ್ಕೊಂಡಿದ್ರಿ, ಇಷ್ಟು ದಿನ ಗಂಡ ಇದ್ದರೂ ಸಹ ಅವಳು ಇಲ್ದ ರೀತಿ ಇದ್ಲು, ಬಾಯಿ ಮುಚ್ಕೊಂಡು ಅವಳ ಜೊತೆ ಹೋಗಿ ಸಂಸಾರ ಮಾಡಿ ಇವಾಗಷ್ಟೇ ಮದುವೆ ಆಗಿದ್ದೀರಾ, ಇಲ್ಲಿಂದ ಹೊರಟೋಗಿ ಅಂತ ಅಂದಾಗ, ವಿಮಲ ಪ್ಲೀಸ್ ಕಣೆ, ನಿನ್ನ ಗಂಡ ಕಣೆ, ಯಾಕೆ ಈ ರೀತಿ ಅಂತ್ಯ ಅಂತ ಅನ್ಬೇಕಾದ್ರೆ ವಿಮಲ ಏನು ಮಾತಾಡದೆ ಮುಖನ ಈ ಕಡೆ ತಿರ್ಸ್ಕೊಂಡು ಕೂತಿರ್ಬೇಕಾದ್ರೆ ಮುರಳಿ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಶಾರದಾ ಹತ್ರ ಬಂದುಬಿಟ್ಟು, ಇವಾಗ ನಿನಗೆ ಸಮಾಧಾನ ಆಯಿತಾ, ಆಗಿರಲೇಬೇಕು, ಎಲ್ಲನೂ ತಿಳ್ಕೊಂಡು ಏನಕ್ಕೆ ಗೊತ್ತಿಲ್ಲದ ಥರ ಸುಮ್ಮನೆ ಫೋರ್ಸ್ ಕೊಡ್ತಿದ್ಯಾ ಅಂತ ಶಾರದನ್ ಬೈತಾ ಇರ್ತಾನೆ. ಹಾಗೆ ನನ್ನನ್ನು ಮನೆ ಆಚೆ ಹಾಕ್ಬಿಟ್ಟು ನೀನು ಇಲ್ಲಿ ಸುಖವಾಗಿದೆಯಾ, ಒಳಗಡೆ ಬಂದು ಸುಖವಾಗಿ ಮರಿತಾ ಇದೆಯಾ, ನಾನು ವಿಮಲ ಎಷ್ಟು ಅನ್ಯೂನ್ಯವಾಗಿದ್ದೀವಿ,
ಇದ್ವಿ, ನಾವಿಬ್ಬರು ದೂರ ಆಗೋಕ್ಕೆ ನೀನೇ ಕಾರಣ, ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಮುರಳಿ ವಾರ್ನ್ ಮಾಡ್ತಾ ಇದ್ದರೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಶಾರದನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಿರ್ಬೇಕಾದ್ರೆ ಮುರಳಿ ಬಾಯಿ ಬಂದಂಗೆ ಬೈತಾ ಇರ್ತಾನೆ. ಅಷ್ಟೊತ್ತಿಗೆ ಸಿದ್ದು ಕೋಪ ಮಾಡಿಕೊಂಡು ಒಳಗಡೆಯಿಂದ ಬಂದು ಶಾರದನ್ನ ಕೈ ಹಿಡ್ಕೊಂಡ ತಕ್ಷಣ ಇವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮುರಳಿನ ನೋಡಿ ಸಿದ್ದು ಹೇಳ್ತಾ ಇರ್ತಾನೆ, ಏನು ನನ್ನ ಹೆಂಡತಿ ಶಾರದಾ ಅವ್ರಿಗೆ ನಿಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೆ ಅಂತ ಕೋಪದಿಂದ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮುರಳಿ ಎದ್ರುಕೊಬಿಟ್ಟು ಯಾರೋ ಫೋನ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಜೇಬಿಂದ ಫೋನ್ ತಗೊಂಡು ಹೇಳು ನಮ್ಮ ಮಾವನ ಮನೆ ಹತ್ರ ಬಂದಿದ್ದೆ, ಏನೋ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದಿದ್ದೆ, ಇವಾಗ ಬರ್ತಿದ್ದೀನಿ ಅಂತ ತನ್ನ ಪಾಡಿಗೆ ತಾನು ಬಾಲ ಮುಚ್ಕೊಂಡು ಹೊರಟೋಗ್ತಿರ್ಬೇಕಾದ್ರೆ ಈ ಕಡೆ ವಿಮಲ ಮಾತ್ರ ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ತಾತ ತನ್ನ ಹೆಂಡತಿ ಫೋಟೋನಿಗೆ ನಮಸ್ಕಾರ ಮಾಡಿಕೊಂಡು ಶೂ ಹಾಕೊಳ್ಳೋಕೆ ಅಂತ ಹೋಗ್ತಿರ್ಬೇಕಾದ್ರೆ ರ್ಯಾಕಲ್ಲಿ ಶೂ ಇರೋದಿಲ್ಲ. ಶೂ ಎಲ್ಲೋಯ್ತು ಅಂತ ಹುಡ್ಕೊಂಡು ಬರ್ತಿರ್ಬೇಕಾದ್ರೆ ಸುಮಿತ್ರಾ ಏನು ಮಾವ ಹುಡುಕ್ತಿದ್ದೀರಾ ಅಂತ ಅಂದಾಗ ಸುಮಿತ್ರಾ ರ್ಯಾಕಲ್ಲಿ ಶೂ ಇಟ್ಟಿದೆ, ನನ್ನ ಶೂ ಕಾಣ್ತಿಲ್ಲ ಅಂತ ಅಂದಾಗ ಓ ಹೌದಾ ಅಲ್ಲೇ ಎಲ್ಲೋ ಇರಬೇಕು ಅಂದಾಗ ಇಲ್ಲಮ್ಮ ಸರಿಯಾಗಿ ನೋಡಿದೆ ಅಂತ ತಾತ ಹೇಳ್ತಿರ್ಬೇಕಾದ್ರೆ ಇದು ಜ್ಯೋತಿಕನ ಕೇಳ್ತೀನಿ ಅವಳಿಗೆ ಗೊತ್ತಿರುತ್ತೆ ಅಂತ ಅಂದ್ಬಿಟ್ಟು ಜ್ಯೋತಿಕನ ಕರೆದು ತಾತನ ಶೂ ನೋಡಿದ್ರಾ ಅಂತ ಅನ್ಬೇಕಾದ್ರೆ ಅಯ್ಯೋ ಅದನ್ನು ಈ ಕೆಲಸದವರು ಸರಿಯಾಗಿ ಒಂದು ಕೆಲಸ ಮಾಡಲ್ಲ, ತಾತನ ಶೂನ ಕ್ಲೀನ್ ಮಾಡೋಕ್ಕೆ ಅಂತ ಕೊಟ್ಟಿದ್ದೆ, ಅದೆಲ್ಲಿ ಇಟ್ಟಿದ್ದಾರೋ ಗೊತ್ತಿಲ್ಲ, ಇರಿ ಶಾರದನ್ನ ಕರಿತೀನಿ ಅಂತ ಅಂದಾಗ ತಾತನಿಗೂ ಸುಮಿತ್ರನಿಗೂ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಹಾಗೆ ಶಾರದಾ ಬಂದು ಏನು ಜ್ಯೋತಿಕ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕೆಲಸದವರು ತಾತನ ಶೂನ ಎಲ್ಲೋ ಇಟ್ಬಿಟ್ಟಿದ್ದಾರೆ, ಸ್ವಲ್ಪ ಹುಡ್ಕೊಬ್ಬ ಅಂತ ಅಂದಾಗ ಸಿದ್ದುಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಿದ್ರೆ ಶಾರದಾ ಸಮಾಧಾನ ಮಾಡಿಕೊಂಡು ಸರಿ ಆಯಿತು ಅಂತ ತಾತನ ಶೂನ ತೊಗೊಬರ್ತಾಳೆ. ತಂದು ಕೊಡ್ತಿರ್ಬೇಕಾದ್ರೆ ತಾತ ಹಾಕೋತಿರ್ಬೇಕಾದ್ರೆ ಇರಿ ತಾತ ಒಂದು ನಿಮಿಷ ಅಷ್ಟೊಂಥರ ಗಲೀಜಾಗಿದೆ, ಏನಕ್ಕೆ ಹಾಕೊಂಡು ಹೋಗ್ತೀರಾ, ಸ್ವಲ್ಪ ಶಾರದಾ ಅದನ್ನು ಒರೆಸು ಎಷ್ಟು ಗಲೀಜಾಗಿದೆ ನೋಡು, ತಾತ ಆಫೀಸಿಗೆ ಹೋಗ್ತಾ ಇದ್ದಾರೆ ಅಂತ ಅನ್ಬೇಕಾದ್ರೆ ಈ ಕಡೆ ಶಾರದಾ ಸರಿ ಆಯಿತು ಒರೆಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಬಟ್ಟೆನ ಹುಡುಕ್ತಿರ್ಬೇಕಾದ್ರೆ ತಾತ ಬೇಡಮ್ಮ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಇರಿ ತಾತ ಒರೆಸ್ಕೊಡ್ತೀನಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಹಾಗೆ ಬಟ್ಟೆ ಹುಡುಕ್ತಿರ್ಬೇಕಾದ್ರೆ ಅಯ್ಯೋ ಬಟ್ಟೆ ಏನೋ ಹುಡುಕ್ತಿದ್ಯಾ, ತಾತನಿಗೆ ಆಫೀಸಿಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಒಂದು ಕೆಲಸ ಮಾಡು ನಿನ್ನ ಸ್ಯಾರಿ ಸರ್ಗಲ್ ಒರೆಸು, ಯಾಕೆ ಅಂತಂದರೆ ಕೆಲಸದವ್ರು ಹಾಕೊಳ್ಳೋ ಬಟ್ಟೆ ಇದೇ ರೀತಿ ಇರುತ್ತೆ, ಅಷ್ಟಕ್ಕೂ ನಮ್ಮನೇಲಿರೋ ಬಟ್ಟೆಗಳು ತುಂಬ ಚೆನ್ನಾಗಿದೆ, ನಿನ್ನ ಸ್ಯಾರಿ ಅಷ್ಟೇನು ಕೊಳಕಾಗಿರಲ್ಲ ಅದರಲ್ಲೇ ಒರೆಸು ಅಂತ ಅಂದಾಗ ಸುಮಿತ್ರನಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಆದರೂ ಸಹ ಶಾರದಾ ತುಂಬ ಖುಷಿಯಿಂದ ತಾತನ ಶೂನ ತನ್ನ ಸೆರಗಿಂದ ಒರೆಸೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಸಿದ್ದು ಕೋಪ ಮಾಡಿಕೊಂಡು ಇದಳಿ ಶಾರದಾ ಅವರೇ ಏನು ಕೆಲಸ ಮಾಡ್ತಾ ಇದ್ದೀರಾ ನೀವು, ನನ್ನ ಕೈಲಿ ಇದನ್ನೆಲ್ಲ ನೋಡೋಕ್ಕಾಗ್ತಿಲ್ಲ, ಅಜ್ಜಿ ನಿಮಗೆಲ್ಲ ಮನುಷ್ಯತ್ವ ಅನ್ನೋದೇ ಇಲ್ವಾ ಅಂತ ಸಿದ್ದು ಬೈತಾ ಇರಬೇಕಾದ್ರೆ ಶಾರದಾ ಸರ್ ಇದಕ್ಕೆಲ್ಲ ಏನಕ್ಕೆ ಬೇಜಾರು ಮಾಡ್ಕೋತೀರ ಸರ್, ನಾವು ಚಿಕ್ಕವರಾಗಿದ್ದಾಗ ತಾತ ಅಜ್ಜಿ ಅಪ್ಪ ಅಮ್ಮ ಇವರೆಲ್ಲ ನಮ್ಮ ಶೂನ ಪಾಲಿಷ್ ಮಾಡಿಕೊಡ್ತಿದ್ರು, ಅವರು ಸಹ ಇದು ಕೀಳ್ಮಟ್ಟದ ಕೆಲಸ ಅಂತ ಅಂದ್ಕೊಂಡಿದ್ರೆ ನಾವು ಓದೋಕ್ಕೆ ಆಗ್ತಾಯಿತ್ತಾ, ಸೊ ಇವಾಗ ನಾವು ಬೆಳೆದು ದೊಡ್ಡವರಾಗಿದ್ದೀವಿ, ನಮ್ಮ ಮನೆಯವ್ರನ್ನ ಸೇವೆನ ನಾವು ಮಾಡೋದ್ರಲ್ಲಿ ತಪ್ಪೇನಿದೆ, ನನಗೆ ಅದರಲ್ಲಿ ಇದರಲ್ಲಿ ವ್ಯತ್ಯಾಸ ಏನೂ ಇಲ್ಲ ಸರ್, ನೀವು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂತ ತಾತನ ಶೂನ ಪಾಲಿಷ್ ಮಾಡ್ತಾಯಿದ್ರೆ ತನ್ನ ಸೆರಗಲ್ಲಿ ಒರೆಸ್ತಾ ಇದ್ದರೆ ಸಿದ್ದುಗಂತೂ ಸಿಕ್ಕಾಬಟ್ಟೆ ಬೇಜಾರಾಗಿ ಏನೂ ಮಾತಾಡದೆ ಹೊರಟೋಗ್ತಾ ಇದ್ದರೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಶಾರದಾ ಒರೆಸಿ ತೊಗೊಳ್ಳಿ ತಾತ ಹಾಕೊಳ್ಳಿ ಅಂತ ಕೊಟ್ಟಾಗ ಸುಮಿತ್ರನು ಏನು ಮಾತಾಡದೆ ತನ್ನ ಪಾಡಿಗೆ ತಾನು ಹೊರಟೋಗ್ತಾ ಇರ್ತಾಳೆ. ತಾತನ ಶೂ ಹಾಕ್ಕೊಂಡು ಹೊರಟೋಗ್ತಿದ್ರೆ ಜ್ಯೋತಿಕನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ದಶರಥ ರೂಮಿಗೆ ಆರತಿ ಬರ್ತಾಳೆ. ಮಾವ ಅಂತ ಕೂಗಿದಾಗ ಬಾರಮ್ಮ ಆರತಿ ಒಳಗಡೆ ಕೂತ್ಕೋ ಅಂದಾಗ ಹೇಗಿದ್ದೀರಾ ಮಾವ ಅಂತ ಅನ್ಬೇಕಾದ್ರೆ ನನಗೇನಾಯ್ತು ಸೂಪರ್ ಆಗಿದ್ದೀನಿ ನೋಡು ಅಂತ ಅನ್ಬೇಕಾದ್ರೆ ನಿಮಗೆ ಆ ರೀತಿ ಆದಾಗ ತುಂಬ ನೋವಾಗಿತ್ತು, ಮನೇಲಿ ಅಣ್ಣ ಅತ್ತಿಗೆ ಅಮ್ಮ ಎಲ್ಲ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡಿದ್ರು ಅಂತ ಅಂದಾಗ ನನಗದೆಲ್ಲ ಗೊತ್ತಮ್ಮ, ಎಲ್ಲ ಹಣೆ ಬರಹ ನಾವು ತಪ್ಪಾಗಿ ತಿಳ್ಕೊಬಾರ್ದು ಅಷ್ಟೇ, ವಿಧಿ ಏನು ಬರ್ತಿರ್ತಾನೋ ಅದೇ ಆಗೋದು ಬಿಡು ಅಂತ ದಶರಥ ಹೇಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಬಾಗ್ಲ ಹತ್ರ ಬಂದು ಸಿದ್ದು ಶಾರದಾ ನಿಂತ್ಕೋತಾರೆ. ಅವ್ರನ್ನ ನೋಡಿ ದಶರಥ ಅರೆ ಸಿದ್ದು ಶಾರದಾ ಅಲ್ಲೇನು ಮಾಡ್ತಿದ್ದೀರಾ ಬನ್ನಿ ಒಳಗಡೆ ಅಂತ ಕರೀತಾ ಇದ್ರೆ ಶಾರದಾ ಕಣ್ಣೀರು ಹಾಕ್ಕೊಂಡು ಹಾಗೆ ಕಣ್ಣೀರನ್ನ ಒರೆಸ್ಕೊಂಡು ಒಳಗಡೆ ಬರ್ತಾ ಇರ್ತಾಳೆ. ಹಾಗೆ ಸಿದ್ದು ಒಳಗಡೆ ಬಂದ್ಬಿಟ್ಟು ಮಾವ ಹೇಗಿದ್ದೀರಾ ಅಂತ ಅಂದಾಗ ನೋಡಪ್ಪ ಹೇಗಿದ್ದೀನಿ ಅಂತ ಅಂದಾಗ ಸಿದ್ದು ಬೇಜಾರಾಗಿ ನಿಂತಿರ್ತಾನೆ. ಆಗ ದಶರಥ ಹೇಳ್ತಾ ಇರ್ತಾರೆ ಯಾಕೋ ಸಿದ್ದು ಈ ರೀತಿ ಸೈಲೆಂಟ್ ಆಗಿದೆಯಾ, ಮುಂಚೆ ಎಲ್ಲ ಅದು ಮಾವ ಇದು ಮಾವ ಅಂತ ಖುಷಿಯಾಗಿ ನನ್ನ ಜೊತೆ ಮಾತಾಡ್ತಿದ್ದೆ, ಇವಾಗ ನೋಡಿದ್ರೆ ಈ ರೀತಿ ಇದೆಯಲ್ಲೋ, ಈ ಮಾವನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ವಾ ಅಂತ ಅಂದಾಗ ಹಾಗೇನಿಲ್ಲ ಮಾವ ಅಂತ ಅಂದಾಗ ನನಗೆ ಗೊತ್ತು ಕಣೋ ನನ್ನ ಮೇಲೆ ಗುಂಡಾರಿಸಿದ್ದು ನೀನು ಅಂತ ಹೇಳಿದ್ನಲ್ಲ ಅದಕ್ಕೆ ನನಗೆ ಸಿಕ್ಕಾಬಟ್ಟೆ ಬೇಜಾರಾಗಿದೆ, ಆದರೆ ಏನು ಮಾಡೋದು ಫಾರ್ಚುನ್ ಆಫ್ ಸೆಕೆಂಡಲ್ಲಿ ಏನೇನೋ ಆಗೋಯ್ತು, ಅಷ್ಟಕ್ಕೂ ಅವತ್ತು ಏನು ನಡೀತು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಕಣೋ, ದಯವಿಟ್ಟು ನನ್ನ ಕ್ಷಮಿಸು ಅಂತ ದಶರಥ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾರೆ. ಹಾಗೆ ಪೊಲೀಸ್ ಬಂದು ಕೇಳಿದಾಗ ನನಗೆ ಏನು ಹೇಳ್ಬೇಕಂತ ಗೊತ್ತಾಗಲಿಲ್ಲ ಕಣೋ, ಅದಕ್ಕೆ ನಿನ್ನ ಹೆಸರು ಹೇಳಿದೆ, ದಯವಿಟ್ಟು ಕ್ಷಮಿಸು, ಅಂತೂ ಇಂತೂ ಕೋರ್ಟಲ್ಲೂ ಪ್ರೂವ್ ಆಯ್ತಲ್ಲ, ಸದ್ಯ ನನಗೆ ಇವಾಗ ನಿನ್ನ ಮೇಲೆ ನಂಬಿಕೆ ಪ್ರೀತಿ ಮೊದಲು ಹೇಗಿತ್ತು ಅದೇ ರೀತಿ ಇದೆ ಕಣೋ ಅಂತ ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಪಾರಿಜಾತ ಅವ್ರ ರೂಮ್ ಕಡೆ ಹೋಗ್ತಿರ್ಬೇಕಾದ್ರೆ ಕದ್ದು ಮುಚ್ಚಿ ಏನು ಮಾತಾಡ್ತಿದ್ದಾರೆ ಅಂತ ಕೇಳ್ಕೊತಾ ಇರ್ತಾಳೆ.
ಹಾಗೆ ಸಿದ್ಧನು ಸಹ ಥ್ಯಾಂಕ್ಸ್ ಮಾವ, ನೀವಾದರೂ ನಂಬಿದ್ರಲ್ಲ, ಕೋರ್ಟಲ್ಲಿ ಪ್ರೂವ್ ಆದರೂ ಈ ಮನೆಯವ್ರು ನಂಬೋಕ್ಕೆ ರೆಡಿಯಾಗಿಲ್ಲ. ಆದರೆ ಒಂದಲ್ಲ ಒಂದು ದಿನ ನಮ್ಮನ್ನು ಆಚೆ ಹಾಕ್ದವರು ನಮ್ಮನ್ನು ನಂಬ್ತಾರೆ ಅಂತ ನಂಬಿಕೆ ನನಗಿದೆ ಅಂತ ಅಂದಾಗ, ಹ್ಞೂ ಕಣೋ, ಅದರಲ್ಲಿ ಎರಡು ಮಾತೇ ಇಲ್ಲ. ನೀನು ಬೇಜಾರು ಮಾಡ್ಕೋಬೇಡ ಸಿದ್ದು, ಈ ಮನೆಯವರೆಲ್ಲರೂ ಸಹ ನಿಜವಾಗ್ಲೂ ಒಂದಲ್ಲ ಒಂದು ದಿನ ನಿಮ್ಮ ತಪ್ಪು ಏನೂ ಇಲ್ಲ, ನಮ್ಮದೇ ತಪ್ಪು ಅಂತ ಅದನ್ನು ತಿದ್ಕೋತಾರೆ. ಹಾಗೆ ಎಲ್ಲರ ಮನಸ್ಸು ಗೆಲ್ಲೋ ಶಕ್ತಿ ಶಾರದನಿಗಿದೆ. ಒಂದಲ್ಲ ಒಂದು ದಿನ ಶಾರದನ್ನ ಈ ಮನೆ ಮಗಳ ಥರ ನೋಡ್ಕೋತಾರೆ, ನೋಡ್ತಾ ಇರು ಅಂತ ಅಂದಾಗ ಪಾರಿಜಾತನಿಗೆ ಶಾಕ್ ಆಗ್ತಾ ಇದ್ರೆ ಶಾರದನ ಕಣ್ಣಲ್ಲಂತೂ ಸಿಕ್ಕಾಬಟ್ಟೆ ನೀರು ಬರ್ತಾ ಇರುತ್ತೆ. ಹಾಗೆ ಶಾರದನ ಮನಸ್ಸಲ್ಲಿ ಕಣ್ಣೀರು ಹಾಕೊಂಡು, ಅಯ್ಯೋ ಅಪ್ಪ, ನಾನು ನಿಮ್ಮ ನಿಜವಾದ ಮಗಳು, ಆದರೆ ಈ ವಿಷಯ ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಒಂದಲ್ಲ ಒಂದು ದಿನ ನಾನು ನಿಮ್ಮ ಮಗಳಂತ ಗೊತ್ತಾಗುತ್ತೆ. ಆ ಸಮಯ ಸಂದರ್ಭ ಆದಷ್ಟು ಬೇಗ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ನೋಡು ಶಾರದಾ, ಈ ರೀತಿ ಕಣ್ಣೀರು ಹಾಕ್ಬೇಡ, ನಿಮ್ಮಿಬ್ಬರನ್ನ ನಾನು ನಂಬ್ತೀನಿ, ಇನ್ಯಾವತ್ತೂ ಸಹ ಮನೆ ಬಿಟ್ಟು ಹೋಗೋ ಮಾತಾಡಬೇಡಿ, ಎಲ್ಲರ ಮನಸ್ಸಲ್ಲೂ ಒಳ್ಳೆ ಅಭಿಪ್ರಾಯ ಬರೋ ರೀತಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ದಶರಥ ಹೇಳ್ತಾ ಇರ್ತಾನೆ. ಹಾಗೆ ಪಾರಿಜಾತ ಅವರೆಲ್ಲ ಮಾತಾಡೋದನ್ನು ಕೇಳಿಕೊಂಡು, ಓಹೋ, ಎಲ್ಲರೂ ಸೇರಿಕೊಂಡು ಇಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ, ಮನೆ ಬಿಟ್ಟು ಯಾವತ್ತೂ ಹೋಗಬಾರ್ದು, ಅದಕ್ಕೆಲ್ಲ ಏನು ಮಾಡಬೇಕು ಅಂತ ಐಡಿಯಾನ ಉಪಯೋಗಿಸ್ತಾ ಇದ್ದಾರೆ. ನೋಡು ದಶರಥ, ಇವ್ರನ್ನೆಲ್ಲ ಸೇರ್ಸೋಕ್ಕೆ, ಇಲ್ಲೇ ಇರೋಕ್ಕೆ ನೀನು ಐಡಿಯಾ ಮಾಡಿದರೆ ಇವ್ರನ್ನೆಲ್ಲ ಮನೆಯಿಂದ ಆಚೆ ಯಾವ ರೀತಿ ಹಾಕ್ಬೇಕಂತ ನಾವು ಐಡಿಯಾ ಮಾಡ್ತೀವಿ. ಈ ವಿಷಯನ ಆದಷ್ಟು ಬೇಗ ಗೋಲ್ಡಿ ಕಿವಿಗೆ ಹಾಕಬೇಕು ಅಂತ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಮತ್ತು ದೀಪು ಇಬ್ಬರು ಆಟ ಆಡ್ತಿರ್ಬೇಕಾದ್ರೆ, ಅಪ್ಪ ಈ ಆಟ ಬೋರ್ ಆಗ್ತಿದೆ, ಬೇರೆ ಏನಾದರೂ ಆಟ ಆಡೋಣ ಅಂತ ಅಂದಾಗ, ಏನು ಆಟ ಆಡೋದು ನನ್ನ ಮುದ್ದು ಮಗಳು ಜೊತೆ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಕಣ್ಣ ಮುಚ್ಚಾಲೆ ಆಟ ಆಡೋಣ ಅಂತಾಳೆ. ಅದಕ್ಕೆಲ್ಲ ಜನ ಜಾಸ್ತಿ ಬೇಕು, ಯಾರೂ ಬರಲ್ಲ, ಒಂದು ಕೆಲಸ ಮಾಡೋಣ, ಡ್ರಾಯಿಂಗ್ ಮಾಡೋಣ ಅಂತ ಅಂದಾಗ, ಸರಿಯಪ್ಪ ಡ್ರಾಯಿಂಗ್ ಮಾಡೋಣ, ಅದಕ್ಕೇನೇನು ಬೇಕೆಲ್ಲ ತರ್ತೀನಿ, ನೀವು ನನಗೆ ಸಹಾಯ ಮಾಡಿ ಅಂತ ರೂಮ್ ಒಳಗಡೆ ಹೋಗ್ತಾ ಇದ್ರೆ, ಶಾರದವ್ರೆ ಅಂತ ಸಿದ್ದು ಹುಡುಕ್ತಾ ಇರ್ತೀನಿ. ಎಲ್ಲೂ ಕಾಣಿಸ್ತಲೇ ಇರಬೇಕಾದ್ರೆ ಶಾರದನಿಗೆ ಸಿದ್ದು ಕಾಲ್ ಮಾಡ್ತಿರ್ಬೇಕಾದ್ರೆ, ಸರಿ ಹೇಳಿ ಅಂತ ಅಂದಾಗ, ಎಲ್ಲಿದ್ದೀರಾ, ಆಗಿಂದ ಮನೇಲಿ ಹುಡುಕ್ತಿದ್ದೀನಿ, ಕಾಣ್ತಾ ಇಲ್ಲ ಅಂತ ಅಂದಾಗ, ಏನೋ ತರಕಾರಿಗೆ ಹೊರಗಡೆ ಬಂದಿದ್ದೆ, ಆಟೋ ಒಂದು ಸಿಗ್ತಿಲ್ಲ, ನಾನೊಂದು ಲೊಕೇಶನ್ ಹೇಳ್ತೀನಿ, ಅಲ್ಲಿಗೆ ಬನ್ನಿ, ಸ್ವಲ್ಪ ಕೈ ತುಂಬ ಲಗೇಜ್ ಇದೆ, ಆಟೋ ಸಿಗ್ತಿಲ್ಲ ಅಂತ ಅಂದಾಗ, ರೆಸ್ಟೋರೆಂಟ್ಗೆ ಬೇಕಾದ ಸಾಮಾನುಗಳನ್ನೆಲ್ಲ ನೀವು ತರಕ್ಕೆ ಏನಕ್ಕೆ ಹೋದ್ರಿ, ನಾನು ಬರ್ತಿದ್ದೆ ಅಲ್ವಾ, ಸರಿ ಇರಿ ಬರ್ತೀನಿ ಅಂತ ಸಿದ್ದು ಹೊರಟೋಗ್ತಿರ್ಬೇಕಾದ್ರೆ, ದೀಪು, ಅಪ್ಪ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇರ್ತಾಳೆ. ಅಮ್ಮನಿಗೆ ಆಟೋ ಸಿಗ್ತಿಲ್ವಂತೆ, ಕೈ ತುಂಬ ಲಗೇಜ್ ಬೇರೆ ಇದೆ, ನಾನು ಆದಷ್ಟು ಬೇಗ ಅಮ್ಮನ ಕರ್ಕೊಬಂದು ಆಮೇಲೆ ನಿನಗೆ ಹೆಲ್ಪ್ ಮಾಡ್ತೀನಿ ಮಗಳೇ, ನೀನು ಆಟ ಆಡ್ತಿರು ಅಂತ ದೀಪುಗೆ ಹೇಳಿ ಹೊರಟೋಗ್ತಾ ಇರ್ತೀನಿ. ಹಾಗೆ ಇನ್ನೊಂದು ಕಡೆ ಶಾರದಾ, ಇದೇನಿದು ಬೇಗ ಬನ್ನಿ ಅಂತಂದರೆ ಇನ್ನೂ ಬರ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಕಾಯ್ತಿರ್ಬೇಕಾದ್ರೆ ಸಿದ್ದು ಬಂದೇ ಬಿಡ್ತಾನೆ. ಇದೇನಿದು ಶಾರದವ್ರೆ, ಕೈ ತುಂಬ ಇಷ್ಟೊಂಥರ ಬ್ಯಾಗ್ಗಳು ಇಟ್ಕೊಂಡಿದ್ದಾರಾ, ಅದಕ್ಕೆ ಆಟೋದವ್ರು ಬರಲ್ಲ ಅಂತ ಅಂತ ಅಂದಾಗ, ಇಲ್ಲಪ್ಪ ನಾನು ಆಟೋ ಕೇಳಲೇ ಇಲ್ಲ, ನೀವು ಬರಲಿ ಅಂತ ಈ ರೀತಿ ಮಾಡಿದೆ ಅಂತ ಅಂದಾಗ ಸಿದ್ದುಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಏನು ಶಾರದವ್ರೆ, ಈ ರೀತಿ ಬದಲಾವಣೆ ನಿಮ್ಮಲ್ಲಿ ನಾನು ನೋಡೇ ಇರಲಿಲ್ಲ ಅಂದಾಗ, ಇನ್ಮೇಲೆ ಹೀಗೆ ಬದಲಾವಣೆ ಆಗ್ತಾ ಇರುತ್ತೆ, ಜಗತ್ತೇ ಬದಲಾದ ಮೇಲೆ ನಾವು ಬದಲಾವಣೆ ಮಾಡ್ಕೋಬೇಕಲ್ವ ಅಂದಾಗ, ಅದ್ರ ಬದಲು ಸಿದ್ಧಾರ್ಥ ಅವರೇ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಬನ್ನಿ ಅಂತ ಕರೆದಿದ್ರೆ ನಾನೇ ಓಡೋಡಿ ಖುಷಿಯಿಂದ ಬರ್ತಾ ಇದ್ದೆ ಕಣ್ರಿ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಶಾರದಾ ಸಿಕ್ಕಾಬಟ್ಟೆ ನಾಚ್ಕೊಂಡು ನಿಂತ್ಕೊಬಿಡ್ತಾಳೆ. ಹಾಗೆ ಶಾರದಾ ನಾಚ್ಕೊಳ್ಳೋದು ನೋಡಿ ಸಿದ್ದು ಸಹ ಸಿಕ್ಕಾಬಟ್ಟೆ ಖುಷಿಯಿಂದ ಅವಳ ಮುಖ ನಾನು ನೋಡ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.